ರಂಭಾಪುರಿ ಶ್ರೀಗಳ ವಿರುದ್ಧ ಮಠದ ಭಕ್ತರು ಸಿಡಿದಿದ್ದಾರೆ. ಅವರ ಕಾರಿಗೆ ಚಪ್ಪಲಿ ತೂರಿ ಶ್ರೀಗಳ ವಿರುದ್ಧ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದಂತಹ ಘಟನೆ ಬಾಗಲಕೋಟೆ ಜಿಲ್ಲೆ ಕಲಾದಗಿ ಗ್ರಾಮದಲ್ಲಿ ನಡೆದಿದೆ. ಪಂಚಗ್ರಹ ಗುರುಲಿಂಗೇಶ್ವರ ಪೀಠಾಧಿಪತಿ ಆಯ್ಕೆಯ ವಿವಾದಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಆಕ್ರೋಶ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಚಪ್ಪಲಿ ತೂರ್ತಾ ಇರುವಂತಹ ಮಹಿಳೆಯನ್ನು ಆಕೆ ಹೀಗೆ ಚಪ್ಪಲಿ ತೂರಿದ್ದು ಶ್ರೀಗಳ ಕಾರಿಗೆ. ವಿವಾದ ಹೈಕೋರ್ಟ್ನಲ್ಲಿರುವಾಗ ಹೊಸದಾಗಿ ಉತ್ತರಾಧಿಕಾರಿಯಾಗಿ ನೇಮಕ ಆದಂತಹ ಗುರುಗಳು ಜಮೀನು ಉಳುಮೆ ಮಾಡಿಸಿದ್ದಾರೆ. ಗಂಗಾಧರ ಸ್ವಾಮೀಜಿಯಿಂದ ಹೊರದ ಉಳುಮೆ ಆಗಿದೆ ಅನ್ನುವಂಥದ್ದು ಕೂಡ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿವಾದ ಕೋರ್ಟ್ನಲ್ಲಿರುವಾಗ ಹೊಲ ಉಳುಮೆ ಮಾಡಿದ್ಯಾಕೆ ಎನ್ನುವ ಆಕ್ರೋಶ. ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ ಭಕ್ತರು. ಅವರ ಕಾರನ್ನು ಅಡ್ಡಗಟ್ಟಿಸುವುದಕ್ಕೆ ಯತ್ನಿಸಿದರು. ಉದ್ಗಟ್ಟಿ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಅಂತ ತೆರಳುತ್ತಾ ಇದ್ರು ರಂಭಾಪುರಿ ಶ್ರೀಗಳು. ಮಠದ ಕೆಲ ಭಕ್ತರು ಹೇಳೋ ಪ್ರಕಾರ ಕಲಾದಗಿ ಮಠ ರಂಭಾಪುರಿ ಮಠದ ಶಾಖಾ ಮಠವೇ ಅಲ್ಲ, ಅಲ್ಲಿನ ಆಸ್ತಿಯನ್ನ ಲಪಟಾಯಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಸರಿಯಾದಂತಹ ವ್ಯಕ್ತಿನಲ್ಲಿ ಉತ್ತರಾಧಿಕಾರಿ ಮಾಡಿಲ್ಲ, ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಆಕ್ರೋಶ. ಇನ್ನು ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ತೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಬಳಿಕ ರಂಭಾಪುರಿ ಜಗದ್ಗುರು ಶ್ರೀಗಳು ಮೊದಲ ಪ್ರತಿಕ್ರಿಯೆ ಕೊಟ್ಟರು. ಧಾರ್ಮಿಕ ಸಂಸ್ಕೃತಿಯನ್ನ ಕೆಡಿಸುವ ಜನ ಇರ್ತಾರೆ, ಹೀಗಂತ ಚಪ್ಪಲಿ ತೂರಿದವರ ವಿರುದ್ಧ ರಂಭಾಪುರಿ ಶ್ರೀಗಳ ಆಕ್ರೋಶ. ಶಾಖಾ ಮಠದ ದುರಸ್ತಿ ಕಾರ್ಯಕ್ಕೆ ಕೆಲವರು ವಿರೋಧಿಸಿದ್ದಾರೆ, ಆದರೆ ಕಲಾದಗಿಯಲ್ಲಿ ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಪ್ರಶ್ನಿಸಿದ್ದಾರೆ ಶ್ರೀಗಳು. ನ್ಯಾಯಾಲಯದ ತೀರ್ಪು ಏನ್ ಕೊಡುತ್ತೋ ನೋಡೋಣ, ಬೇರೆಯವರ ಭಾವನೆಗಳಿಗೆ ಪುರಸ್ಕಾರ ಕೊಟ್ಟಿದ್ದೇ ನಮ್ಮ ಸಮಸ್ಯೆ ಕಾರಣ ಆಯಿತು ಅಂತಿದ್ದಾರೆ ಬಾಗಲಕೋಟೆಯಲ್ಲಿ ರಂಭಾಪುರಿ ಜಗದ್ಗುರು ಶ್ರೀಗಳು. ನಾವು ಈಗ ಕಲಾದಗಿ ನಮ್ಮ ಕಾರ್ಯಕ್ರಮ ಇಲ್ಲ, ಕಲಾದಗಿಯಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ, ಅಲ್ಲಿ ನಾವು ಹೋಗುದೂ ಇಲ್ಲ. ನಾವು ಕಲಾದಗಿಯಲ್ಲಿ ನಾವು ಕಾರ್ಯಕ್ರಮ ವಿವಾದ ಕೋರ್ಟ್ನಲ್ಲಿರುವ ಸಂದರ್ಭದಲ್ಲಿ ಮಠವನ್ನು ದುರಸ್ತಿ ಮಾಡ್ತಾ ಇದ್ದಾರೆ, ಹೊಲ ಸಾಗುವಳಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲ, ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದಲ್ವಾ? ಕೇಡೇನಲ್ಲ. ಅಭಿವೃದ್ಧಿ ಮಾಡಿದ್ರೆ ನ್ಯಾಯಾಲಯ ಏನು ತೀರ್ಪು ಕೊಡೋದು ಅದು ಇದ್ದೇ ಇರ್ತೈತಿ. ಅದನ್ನು ನಾವು ಒಂದು ಅಭಿವೃದ್ಧಿ ಮಾಡೋದು ಕುಂಠಿತ ಮಾಡಿದಂಗೆ ಅದು ಸರಿ ಇಲ್ಲ. ಧಾರ್ಮಿಕ ಸಂಸ್ಕೃತಿನ ಯಾರೋ ಕೆಲವು ಜನ ಕೆಡಿಸೋರು ಎಲ್ಲ ಕಡೆನೂ ಇದ್ದೇ ಇರ್ತಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಅದು ರಂಭಾಪುರಿ ಪೀಠದ ಶಾಖಾ ಮಠ ಆಗಿರೋದ್ರಿಂದ ಪೀಠದ ಜಗದೊಳಗೆ ನಿರ್ಣಯನೇ ಅಂತಿಮ ಹೊರತು ಬೇರೆಯವರ ಭಾವನೆಗಳಿಗೆ ಅಷ್ಟು ಪುರಸ್ಕಾರ ಕೊಟ್ಟಿದ್ದೇ ಈ ಸಮಸ್ಯೆಗೆ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.